ಗುಡ್ ಮಾರ್ನಿಂಗ್ ಮೆಸೇಜ್. ಇವತ್ತೊಂದು ಅದೇ ಅಗ್ರಿ ಎಡಿಟಿವ್ ಬಗ್ಗೆ ತಿಳ್ಕೊಳ್ತೀನಿ. ಸಾಕಷ್ಟು ಜನಕ್ಕೆ ರೈತರು ಅಂದರೆ ರೈತರು ಫಾರ್ಮರ್ಸ್ ಅಂದರೆ ಆಲ್ಮೋಸ್ಟು ಔಷಧಿ ಹೊಡಿತಾ ಇರ್ತಾರೆ, ಸ್ಪ್ರೇ ಮಾಡ್ತಾ ಇರ್ತಾರೆ. ಅದು ಕರೆಕ್ಟಾಗಿ ಯೂಸ್ ಆಗ್ತಾ ಇರೋದು ಅಂದರೆ ಏನೋ ಒಂದು ರೈತರು ಔಷಧಿ ಹೊಡಿಬೇಕಾದ್ರೆ ಏನಾಗ್ತಾ ಇದೆ ಅಂದರೆ ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ಮಾಡಿದಾಗ ಏನಾಗ್ತದೆ ಅಂದರೆ ಇಲ್ಲಿ ಕಂಪ್ಲೀಟ್ ಕವರ್ ಆಗ್ತಾ ಇರಲ್ಲ, ಡ್ರಾಪ್ ಔಟ್ ಆಗ್ತಾ ಇರುತ್ತೆ. ಅಂದರೆ ಏನಾಗ್ತದೆ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಇದು ಅಬ್ಸರ್ವ್ ಆಗ್ತಾ ಇರಲ್ಲ. ಅಂದರೆ ತಂದಿರೋದು ಔಷಧಿ ಏನಾಗ್ತದೆ ಇಲ್ಲಿಂದ ಬಿದ್ದು ಭೂಮಿಗೆ ಬೀಳ್ತಾ ಇದೆ. ಭೂಮಿಗೆ ಬಿದ್ದಾಗ ಏನಾಗುತ್ತೆ, ರೈತರಿಗೆ ಏನಾಗುತ್ತೆ ಅದು ಕಂಟೆಂಟ್ ಏನು ತಂದಿರುತ್ತೆ ಅದು ಗಿಡಕ್ಕೆ ಯೂಸ್ ಆಗ್ತಾ ಇರಲ್ಲ, ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಸ್ಪೆಷಲಿ ಅಗ್ರಿ ಎಡಿಟಿವ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಂಪ್ನಿ ಇದಕ್ಕೆ ಆ್ಯಕ್ಚುಲಿ ರೈತರಿಗೆ ಹೇಳ್ತಾರೆ ಗಮ್ ಅಂತ ಹೇಳ್ತಾ ಇರ್ತಾರೆ. ಗಮ್ ತಂದು ಯೂಸ್ ಮಾಡಿ ಅಂತ ಹೇಳ್ತಾರೆ. ಗಮ್ಮು ತುಂಬ ಇಂಪಾರ್ಟೆಂಟು. ಇದು 5 ಥರ ಕೆಲಸ ಮಾಡುತ್ತೆ. ಆಕ್ಟಿವೇಟಿಂಗ್, ವೆಟ್ಟಿಂಗು, ಪೆನೆಟ್ರೆಂಟು ಮತ್ತು ವೆಟ್ಟಿಂಗ್ ಏಜೆಂಟ್ ಥರ ಕೆಲಸ ಮಾಡ್ತಾ ಬರುತ್ತೆ. ಏನು ಆಕ್ಟಿವೇಟಿಂಗ್ ಅಂತ ಹೇಳಿದ್ರೆ, ಒಂದು ಎಲೆಗೆ ಏನಾದರೂ ಸ್ಪ್ರೇ ಮಾಡಿದ್ರೆ, ಏನೋ ಔಷಧಿ ಸ್ಪ್ರೇ ಮಾಡಿದ್ರೆ ಅಂದರೆ ಕಂಪ್ಲೀಟ್ ಎಡ್ಜಸ್ ಲಾಕ್ ಮಾಡ್ತಾ ಬರುತ್ತೆ. ನಿಮ್ಗೆ ಎಡ್ಜಸ್ ಲಾಕ್ ಮಾಡ್ತಾ ಬರುತ್ತೆ. ಒಂದು ಸ್ಪ್ರೇ ನಾವು ಡ್ರಾಪ್ ಔಟ್ ಸ್ಪ್ರೇ ಮಾಡೋದ್ರಿಂದ ಈ ಒಂದು ಸ್ಪ್ರೇ ಮಾಡಿದ್ರೆ ಕಂಪ್ಲೀಟ್ ಸ್ಪ್ರೆಡ್ಡಿಂಗ್ ಕೆಲಸ ಮಾಡ್ತಾ ಬರುತ್ತೆ. ನಿಮ್ಗೆ ಸ್ಪ್ರೆಡ್ಡಿಂಗ್ ಮಾಡುತ್ತೆ. ಮತ್ತು ವೆಟ್ಟಿಂಗ್ ಏಜೆಂಟ್ ಅಂತ ಇರುತ್ತೆ. ವೆಟ್ಟಿಂಗ್ ಏಜೆಂಟ್ ಅಂದರೆ ಇಲ್ಲಿ ಹುಳ ಇರುತ್ತೆ, ಇನ್ ಕೇಸ್ ಇಲ್ಲೆಲ್ಲೋ ಹುಳ ಇರುತ್ತೆ, ಈ ಹುಳ ಏನಾಗುತ್ತೆ ಇಲ್ಲಿ ಬಂದು ಕುತ್ಕೊಬಿಡುತ್ತೆ. ಆ್ಯಕ್ಚುಲಿ ಬ್ಯಾಕಲ್ಲಿ ಬಂದು ಕುತ್ಕೊಳ್ಳುತ್ತೆ. ಇಲ್ಲಿ ಬಂದು ಕುತ್ಕೊಂಡಾಗ ಏನಾಗುತ್ತೆ ಅಂದರೆ ಔಷಧಿ ರೈತರು ಹೊಡಿತಾ ಇದ್ದಾರೆ, ಆದರೆ ಇಲ್ಲಿ ಇರುವಂಥ ಹುಳ ಆಗಿರುತ್ತೆ, ಅದು ಇದಾಗ್ತಾ ಇರಲ್ಲ, ಯೂಸ್ ಆಗ್ತದೆ, ಸತ್ತೋಗ್ತಾ ಇರಲ್ಲ. ಯಾಕಂದರೆ ಔಷಧಿ ತರೋದೇ ನಿಮಗೆ ಹುಳಕ್ಕೆ ವೈರಸ್ಗೆಲ್ಲ ತರ್ತಾ ಇರ್ತಾರೆ. ಈ ಹುಳ ಏನು ಮಾಡುತ್ತೆ ಇಲ್ಲಿ ಬಂದು ಕುತ್ಕೊಂಡಾಗ ಏನಾಗುತ್ತೆ ಅಂದರೆ ಇಲ್ಲಿನಂಥದ್ದು ಅದು ವೇಸ್ಟ್ ಆಗ್ತಾ ಇರುತ್ತೆ. ಆಮೇಲೆ ರೈತರು ಔಷಧಿ ಹೊಡೆದಾಗ ಇದು ಡ್ರಾಪ್ ಔಟ್ ಆಗ್ತಾ ಇರುತ್ತೆ, ಬಿದೋಗ್ತಾ ಇರುತ್ತೆ. ಆ್ಯಕ್ಚುಲಿ ಯೂಸ್ ಆಗ್ತಾ ಇರಲ್ಲ, ಅಬ್ಸರ್ವೇಷನ್ಸ್ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಕಂಪಲ್ಸರಿ ರೈತರು ಯಾರೇ ಯೂಸ್ ಮಾಡೋಕ್ಕಿಂತ ಮುಂಚೆ ಎಸ್ಪೆಷಲಿ ಅಗ್ರಿ ಎಡಿಟಿವ್ ನ್ಯಾನೋ ಟೆಕ್ನಾಲಜಿ ಅಂತ ಹೇಳೋದಕ್ಕೆ ಇದನ್ನು ತುಂಬ ಯೂಸ್ ಮಾಡ್ತಾ ಬರೋ. ಇದು ಆಕ್ಟಿವೇಟಿಂಗ್ ಮಾಡ್ತಾ ಬರುತ್ತೆ, ಅಂದರೆ ಲೀಫ್ನ ಆಕ್ಟಿವೇಟ್ ಮಾಡ್ತಾ ಬರುತ್ತೆ, ಕಾರ್ನರ್ ಎಡ್ಜಸ್ನ ಕವರ್ ಮಾಡ್ತಾ ಬರುತ್ತೆ, ಸ್ಪ್ರೆಡ್ಡಿಂಗ್ ಮಾಡ್ತಾ ಬರುತ್ತೆ. ಸ್ಪ್ರೆಡ್ಡಿಂಗ್ ಅಂದರೆ ಒಂದು ಹನಿ ಬಿದ್ದರೂ ಕಂಪ್ಲೀಟ್ ಇಲ್ಲಿಗೆಲ್ಲ ಸ್ಪ್ರೆಡ್ ಆಗ್ತಾ ಬರುತ್ತೆ. ವೆಟ್ಟಿಂಗ್ ಏಜೆಂಟ್ ಅಂತ ಹೇಳ್ತಾರೆ. ಅಂದರೆ ವೆಟ್ಟಿಂಗ್ ಅಂದರೆ ಇಲ್ಲಿನಂತ ಒಂದು ಏನು ಔಷಧಿ ಹೊಡಿತಾರೆ ಅದು ಎಸ್ಪೆಷಲಿ ಬಂದ್ಬಿಟ್ಟು ಇಲ್ಲಿಗೂ ಕವರ್ ಆಗಿರುತ್ತೆ, ಸ್ಪಂಜ್ ಥರ ಕವರ್ ಮಾಡ್ತಾ ಬರುತ್ತೆ. ಪೆನಿಟ್ರೇಟಿಂಗ್ ಅಂತ ಹೇಳಿದ್ರೆ ಟಾಪ್ ಬಾಟಮ್ ಹೊಡೆದ್ರು ಆ ಟಾಪ್ ಬಂದ್ಬಿಟ್ಟು ರೂಟ್ಸ್ಗೂ ಕಂಪ್ಲೀಟ್ ಎಲ್ಲ ಎಡ್ಜಸ್ಗೂ ಕಂಪ್ಲೀಟ್ ಗಿಡಕ್ಕೆ ಯೂಸ್ ಆಗೋ ಥರ ಒಂದು ಕೆಲಸ ಮಾಡ್ತಾ ಬರುತ್ತೆ. ಅದಕ್ಕೋಸ್ಕರ ರೈತರಿಗೆ ಎಸ್ಪೆಷಲಿ ತುಂಬ ಹೇಳಕ್ಕೆ ಇಷ್ಟಪಡ್ತೀನಿ, ಏನೇ ಔಷಧಿ ಹೊಡೀರಿ ನೀವು ಎಸ್ಪೆಷಲಿ ನಮ್ಮ ಒಂದು ಅಗ್ರಿ ಎಡಿಟಿವ್ನ ಯೂಸ್ ಮಾಡಿ. ಇದು ಬಂದ್ಬಿಟ್ಟು 15 ಲೀಟರ್ಸ್ಗೆ ಕ್ಯಾನ್ಗೆ ಬಂದ್ಬಿಟ್ಟು ಜಸ್ಟ್ 5 ml ಯೂಸ್ ಮಾಡಬೇಕಾಗುತ್ತೆ. ಅಂದರೆ 150 ಲೀಟರ್ಸ್ ಕ್ಯಾನ್, 150 ಡ್ರಮ್ಸ್ಗೆ ಯೂಸ್ ಮಾಡಬೇಕು ಟೆಕ್ನಾಲಜಿ ಅಂತ. ಇದ್ರ ಕಂಪ್ನಿ ಇದು ಉದ್ದೇಶ ಅಂದರೆ ರೈತರಿಗೆ ತಂದಿರೋ ಔಷಧಿ ಯೂಸ್ ಆಗಬೇಕು, ವೇಸ್ಟ್ ಆಗಬಾರ್ದು ಅಂತ ಒಂದು ಕಂಪ್ನಿ ಇದರಿಂದ ತಂದುಕೊಟ್ಟಿದ್ದಾರೆ. ರೈತರುಗಳು ಎಸ್ಪೆಷಲಿ ಏನೇ ಔಷಧಿ ಸ್ಪ್ರೇ ಮಾಡೋಕ್ಕಿಂತ ಅಥವಾ ಡ್ರಿಪ್ಪಿಂಗ್ ನನಗೆ ನೀರಿನ ಅಂಶ ಜಾಸ್ತಿ ಬೇಕು, ತೇವಾಂಶ ಜಾಸ್ತಿ ಬೇಕು ಅಂತ ಕಂಪ್ಲೀಟ್ ಇವನ್ನ ಫಸ್ಟು ಏನು ಮಾಡ್ತಾ ಇರ್ತಾರೆ ರೈತರುಗಳು ಏನು ಮಾಡ್ತಾ ಇರ್ತಾರೆ, ಬೇರೆ ಔಷಧಿಗಳು ಏನು ಮಾಡ್ತಾರೆ ಒಂದು ಡ್ರಮ್ಗೆ ಹಾಕ್ಬಿಟ್ಟು ಯೂಸ್ ಮಾಡ್ತಾ ಇರ್ತಾರೆ. ಮಿಕ್ಸ್ ಮಾಡ್ತಾ ಬಂದಾಗ ನೊರೆಗಳು ಬರ್ತಾ ಇರ್ತಾರೆ. ನೊರೆ ಬಂದಾಗ ಏನಂತ ಅದು ಇದಾಗ್ತದೆ. ಇದು ಅದು ವೇಸ್ಟ್ ಆಗದೆ ಥರ ಯೂಸ್ ಮಾಡಿ. ಇದು ಫಸ್ಟ್ ಹಾಕಿ ಯಾವುದೇ ಔಷಧಿ ಹಾಕೋಕ್ಕಿಂತ ಮುಂಚೆ ಫಸ್ಟು ಇದನ್ನು ಅವರು ನೀರಲ್ಲಿ ಇದನ್ನು ಫಸ್ಟ್ ಹಾಕಿ ಆಮೇಲೆ ನೆಕ್ಸ್ಟು ಬೇರೆ ಔಷಧಿ ಹಾಕಿ ಕಂಪ್ಲೀಟ್ ಮಿಕ್ಸ್ ಮಾಡೋದ್ರಿಂದ ತುಂಬ ಮಿಕ್ಸಿಂಗ್ ಚೆನ್ನಾಗಿ ಆಗ್ತಾ ಬರುತ್ತೆ, ಬಬಲ್ಸ್ ಜಾಸ್ತಿ ಬರಲ್ಲ, ಕ್ಲಿಯರ್ ಆಗ್ತಾ ಬರುತ್ತೆ. ಅದೇ ಥರ ನಾನು ಹೇಳಿದೆ 5 ಥರ ಕೆಲಸ ಮಾಡಿದೆ.